ಪೂಜೆ ಎಂದಾಕ್ಷಣ ನಾವು ಯಾವುದೋ ಒಂದು ವಸ್ತುವಿಗೆ ಪೂಜೆ ಮಾಡುವುದಿಲ್ಲ. ದೇವರ ವಿಗ್ರಹ ಅಥವಾ ಫೋಟೋಗಳಿಗೆ ಪೂಜೆ ಮಾಡುತ್ತೇವೆ. ನಾವು ಮನೆಯಲ್ಲಿ ಎಲ್ಲ ರೀತಿಯ ವಿಗ್ರಹಗಳನ್ನು ಇಡಲು ಸಾಧ್ಯವಿಲ್ಲ. ಪೂಜೆಯಲ್ಲಿ ಯಾವ ರೀತಿಯ ವಿಗ್ರಹಗಳಿಗೆ ಪೂಜೆ ಮಾಡಬೇಕು? ಯಾವ ರೀತಿಯ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು? ದೇವರ ವಿಗ್ರಹಗಳನ್ನು ಆಯ್ದುಕೊಳ್ಳುವಾಗ ಇವುಗಳು ಗಮನದಲ್ಲಿರಲಿ. ಪೂಜೆಯನ್ನು ಮಾಡುವಾಗ ದೇವರ ಅಥವಾ ದೇವತೆಗಳ ವಿಗ್ರಹ ಅಥವಾ ಚಿತ್ರಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ಪೂಜೆ ಮಾಡಲಾಗುತ್ತದೆ. ಇದು ಧಾರ್ಮಿಕವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿಯೂ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ದೇವರ ವಿಗ್ರಹಗಳು ಕೇವಲ ಅಲಂಕಾರಿಕ ವಸ್ತುಗಳಲ್ಲ, ದೈವಿಕತೆಯ ಪೂಜ್ಯ ನಿರೂಪಣೆಗಳಾಗಿವೆ. ಅವುಗಳು ದೇವರುಗಳ ಭೌತಿಕ ಅಭಿವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅನುಯಾಯಿಗಳಿಗೆ ದೇವರೊಂದಿಗೆ ನೇರವಾಗಿ ಸಂವಹನ ನಡೆಸಲು ಒಂದು ಮಾರ್ಗವನ್ನು ಒದಗಿಸುತ್ತದೆ. ಆದರೆ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ದೇವರ ವಿಗ್ರಹಗಳನ್ನು ಪೂಜಿಸುವ ವಿಧಾನವು ಹಿಂದೂ ಧರ್ಮದಲ್ಲಿ ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಕೇತಿಕ ಅರ್ಥವನ್ನು ಹೊಂದಿದೆ. ವಿಗ್ರಹ ನೋಡಲು ಸುಂದರವಾಗಿದೆ ಎಂದು ಪ್ರತಿಷ್ಠಾಪಿಸುವುದು ಇದರ ಉದ್ದೇಶವಲ್ಲ. ದೇವರ ವಿಗ್ರಹವು ದೇವತೆಯ ಅಥವಾ ದೇವರ ದೈಹಿಕ ನೋಟವು ದೈವಿಕತೆಯನ್ನು ಸ್ಪಷ್ಟವಾದ ರೀತಿಯಲ್ಲಿ ಸಾಕಾರಗೊಳಿಸುವಂತಿರಬೇಕು. ನೋಡಿದಾಕ್ಷಣ ದೈವಿಕ ಆಕರ್ಷಣೆ ಉಂಟಾಗಬೇಕು. ನಿಮ್ಮ ವಾಸಸ್ಥಳಕ್ಕೆ ಹೊಂದಿಕೊಳ್ಳುವ ಸರಿಯಾದ ಗಾತ್ರದ ಹಿಂದೂ ದೇವರ ಪ್ರತಿಮೆ ಅಥವಾ ವಿಗ್ರಹ ಇರಬೇಕು. ಸಣ್ಣ ಮನೆಗಳು ಅಥವಾ ಫ್ಲಾಟ್ಗಳು ಕಾಂಪ್ಯಾಕ್ಟ್ ವಿಗ್ರಹಗಳಿಂದ ಹೆಚ್ಚು ಪ್ರಯೋಜನ ಪಡೆಯುತ್ತವೆ, ಏಕೆಂದರೆ ಅವುಗಳು ಕಪಾಟಿನಲ್ಲಿ ಅಥವಾ ಚಿಕ್ಕ ಮರದ ಪೀಠದ ಮೇಲೆ ಹೆಚ್ಚು ಅಂದವಾಗಿ ಹೊಂದಿಕೊಳ್ಳುತ್ತವೆ. ದೊಡ್ಡ ವಿಗ್ರಹಗಳು ದೇವರ ಕೋಣೆಯಲ್ಲಿ ಸಾಕಷ್ಟು ಸ್ಥಳಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ದೇವರ ಕೋಣೆಯ ಸ್ಥಳವನ್ನು ಗಮನದಲ್ಲಿಟ್ಟುಕೊಂಡು ವಿಗ್ರಹವನ್ನು ಆಯ್ಕೆ ಮಾಡಬೇಕು. ಹಲವಾರು ಹಿಂದೂ ದೇವರುಗಳ ವಿಗ್ರಹಗಳನ್ನು ವಿವಿಧ ಬಣ್ಣಗಳ ಉಡುಪುಗಳಿಂದ ಮತ್ತು ಇತರ ವಸ್ತುಗಳಿಂದ ಅಲಂಕರಿಸಲಾಗುತ್ತದೆ. ದಿನ ಮತ್ತು ಋತುವಿನ ಪ್ರಕಾರ ಭಕ್ತರು ದೇವರ ಬಟ್ಟೆಗಳನ್ನು ಬದಲಾಯಿಸಿದಾಗ ಪೂಜೆಗೆ ಮತ್ತಷ್ಟು ಸಮರ್ಪಣೆಯನ್ನು ಸೇರಿಸಲಾಗುತ್ತದೆ. ಮುರಿದ ಅಥವಾ ತುಂಡಾದ ವಿಗ್ರಹಗಳನ್ನು ಜೋಡಿಸಿ ಮತ್ತೆ ಅದನ್ನು ಪೂಜೆಯಲ್ಲಿಟ್ಟು ಆರಾಧಿಸಬಾರದು. ಮುರಿದ ಅಥವಾ ತುಂಡಾದ ವಿಗ್ರಹಗಳನ್ನು ಪೂಜಿಸುವುದರಿಂದ ಮನೆಯಲ್ಲಿ ದುರಾದೃಷ್ಟ ಮತ್ತು ಬಡತನ ಎದುರಾಗುತ್ತದೆ. ಅಷ್ಟು ಮಾತ್ರವಲ್ಲ, ಇದು ನಾವು ದೇವರುಗಳಿಗೆ ತೋರಿದ ಅಗೌರವವಾಗಿರುತ್ತದೆ. ಪೂಜೆಗಳಲ್ಲಿ ಅಥವಾ ದೈನಂದಿನ ಭಕ್ತಿ ವಿಧಿಗಳಲ್ಲಿ ನೈವೇದ್ಯ, ದೀಪಗಳು, ಧೂಪದ್ರವ್ಯ, ಹೂವುಗಳು ಮತ್ತು ಅಗರಬತ್ತಿಗಳನ್ನು ದೇವರಿಗೆ ತಪ್ಪದೆ ನಾವು ಅರ್ಪಿಸಬೇಕಾಗುತ್ತದೆ. ಈ ಅಭ್ಯಾಸವು ಭಕ್ತನ ಆಧ್ಯಾತ್ಮಿಕ ಸಮರ್ಪಣೆಯನ್ನು ಬಲಪಡಿಸುತ್ತದೆ ಮತ್ತು ದೈವಿಕ ಸಂಪರ್ಕದ ಜೊತೆ ನೇರ ಸಂಬಂಧವನ್ನು ಬೆಳೆಸುತ್ತದೆ. ದೇವರ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಅಭಿಷೇಕವನ್ನು ಮಾಡುವುದು ನಾವು ದೇವರಿಗೆ ನೀಡುವ ಗೌರವದ ಒಂದು ಭಾಗವಾಗಿದೆ. ಇದು ವಿಗ್ರಹದ ಸೌಂದರ್ಯದ ಮೋಡಿಯನ್ನು ಸಂರಕ್ಷಿಸುತ್ತದೆ ಮತ್ತು ಅದರ ಮೇಲ್ಮೈಯನ್ನು ಸ್ವಚ್ಛವಾಗಿರಿಸುತ್ತದೆ. ಬೆಳಗ್ಗೆ ಅಥವಾ ಸಂಜೆಯ ಪ್ರಾರ್ಥನೆಯ ಮೊದಲು ದೇವರ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಅಭಿಷೇಕವನ್ನು ಮಾಡಬೇಕು. ಹಿಂದೂ ದೇವರ ವಿಗ್ರಹಗಳು ಚಲನರಹಿತ ವಸ್ತುಗಳಲ್ಲ. ಅದರ ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಕಾಪಾಡಿಕೊಳ್ಳಲು ಇದು ಪೂಜೆ ಮತ್ತು ದಿನನಿತ್ಯದ ನಿರ್ವಹಣೆಯನ್ನು ತೆಗೆದುಕೊಳ್ಳುತ್ತದೆ. ಭಕ್ತರು ಪ್ರತಿನಿತ್ಯ ದೇವರ ಪೂಜೆಗೆ ಅದರದ್ದೇ ಆದ ವಿಧಿ-ವಿಧಾನಗಳನ್ನು ಹೊಂದಿದ್ದು, ಅವುಗಳಲ್ಲಿ ಅಲಂಕಾರ, ಶುಚಿಗೊಳಿಸುವ ಮತ್ತು ದೇವರಿಗೆ ಪ್ರಾರ್ಥನೆ ಮಾಡುವುದು ಒಳಗೊಂಡಿರುತ್ತದೆ.